ದಿನ ಒಂದೊಂದು ಕ್ರೇವಿಂಗ್ ಆಗ್ತಾನೆ ಇರುತ್ತೆ. ಸೊ ಇವತ್ತು ಚಿಕನ್ ಚಾಪ್ಸು ಮತ್ತು ಗೀ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ತಟ್ ಅಂತ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ರುಬ್ಕೊಳ್ಳಿಕ್ಕೆ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಸಿರುಮೆಣಸಿನ್ಕಾಯಿ, ಪಾಲಕ್ ಸೊಪ್ಪು, ಪುದೀನ ಮತ್ತು ಒಂದೆರಡು ಟೊಮೆಟೊನ ನೀಟಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಪುದೀನ ಮತ್ತು ಪಾಲಕ್ ಸೊಪ್ಪನ್ನ ಮೊದಲಿಗೆ ಹುರ್ಕೋಬೇಕು. ಅದಾದಮೇಲೆ ಮಿಕ್ಸರ್ಗೆ ಹಾಕಿ ರುಬ್ಕೋಬೇಕು. ಸೊ ಒಂದು ಸೈಡ್ ರುಬ್ಕೊಳ್ಳೋಕೆ ಬಿಟ್ಟರೆ ಇನ್ನೊಂದು ಸೈಡು ನಾನು ಗೀ ರೈಸ್ ಮಾಡ್ತಾಯಿದ್ದೀನಿ. ಸೊ ಮಾಮೂಲಿ ಒಗ್ಗರಣೆ ಹಾಕಿ ನಾನು ಗೀ ರೈಸ್ ಮಾಡಲ್ಲ. ಡೈರೆಕ್ಟ್ ಅಕ್ಕಿ ಹಾಕಿ ಅದಕ್ಕೆ ಉಪ್ಪು ಮತ್ತು ತುಪ್ಪ ಮತ್ತು ಮಸಾಲೆ ಐಟಮ್ ಇರುತ್ತಲ್ವ, ಏಲಕ್ಕಿ, ಸ್ಪೈಸಿ ಐಟಮ್ ಎಲ್ಲ ಹಾಕಬೇಕಾಗುತ್ತೆ. ಚಕ್ಕೆ, ಲವಂಗ, ಮೆಣಸು ಮತ್ತು ಏನಾದರೂ ಒಣದು ಪುದೀನ ಇರುತ್ತಲ್ವ, ಸೊ ಅದು ಸ್ವಲ್ಪ ಹಾಕಿ, ಇಲ್ಲಾಂದರೆ ಏನೇನು ಸ್ಪೈಸಿ ಐಟಮ್ ಇರುತ್ತೆ ಅದನ್ನು ಮಾತ್ರ ಹಾಕಿ, ಸೊ ಚಕ್ಕೆ, ಚಕ್ರ ಮೊಗ್ಗು, ಸೊ ಎಲ್ಲ ಹಾಕ್ತಾಯಿದ್ದೀನಿ. ಸ್ಪೈಸಸ್ ಎಲ್ಲ, ಪಲಾವ್ ಎಲೆ, ಸೊ ಎಲ್ಲನೂ ಕೂಡ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಗೀ ರೈಸು. ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ನಾನು ಎಲ್ಲ ಥರದ ಸ್ಪೈಸಸನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಗೀ ರೈಸು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ, ಡೈರೆಕ್ಟ್ ಬಾಣಲಿಗೆ ತೊಗೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಹುರಿದ್ಬಿಟ್ಟು ಆನಂತರ ಮಾಡ್ತಾರೆ. ಸೊ ನಾನಿಲ್ಲಿ ಆ ಥರ ಮಾಡ್ತಾಯಿಲ್ಲ. ಡೈರೆಕ್ಟಾಗಿ ಅಕ್ಕಿ ಹಾಕ್ಕೊಂಡು, ಅಕ್ಕಿ 1 ಗಂಟೆ ಕಾಲ ನೆನೆಸಿಟ್ಟಿದ್ದೆ. ಸೊ ಡೈರೆಕ್ಟ್ ಎಷ್ಟು ನೀರು ಬೇಕೋ ಅಷ್ಟು ಅಕ್ಕಿಗೆ ಹಾಕಿ, ಇದನ್ನೇನು ಬಸಿಯೋ ಆಗಿಲ್ಲ, ಡೈರೆಕ್ಟ್ ಹಾಗೆ ಮಾಡೋದು. ಸೊ ಎಲ್ಲ ಸ್ಪೈಸಸ್ ಹಾಕೋದು, ಚಕ್ಕೆ, ಲವಂಗ, ಚಕ್ರ ಮೊಗ್ಗು ಮತ್ತು ಸ್ವಲ್ಪ ಸೊಂಪು ಕಾಳು ಮತ್ತು ಮೆಣಸು, ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಗೀ ರೈಸ್ ಅಂದರೆ ಜಾಸ್ತಿ ತುಪ್ಪನೇ ಬೇಕು. ಸೊ ಹಾಗಾಗಿ ತುಪ್ಪ ನಿಮ್ಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 1 ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ, ದೊಡ್ಡ ಸ್ಪೂನಲ್ಲಿ. ಸೊ ನಿಮಗೆ ತುಪ್ಪ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಕಸ್ತೂರಿ ಮೆಂತಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ಪಲಾವ್ ಎಲೆನ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಒಂದು ಸಾರಿ ಕಲಿಸ್ಕೊಳ್ಳಿ. ಸೊ ಕಲಿಸ್ಕೊಂಡು ಇದನ್ನು ಒಂದು ಸೈಡ್ ನಾನು ಕುದಿಲಿಕ್ಕೆ ಬಿಡ್ತೀನಿ. ಸೊ ಇವಾಗ ರುಬ್ಕೊಳ್ಳೋಣ. ಮಿಕ್ಸರ್ಗೆ ಹಾಕ್ಕೊಳ್ಳೋಕೆ ಇಟ್ಕೊಂಡಿದ್ವಲ್ವ, ಸೊ ಅದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಸೊ ನೋಡಿ ಇವಾಗ ನಾನು ರುಬ್ಕೊಂಡಿದ್ದೀನಿ, ಯಾವ ಥರ ಬಂದಿದೆ ಅಂತ ಹೇಳಿ. ಸೊ ಈ ಥರ ರುಬ್ಕೋಬೇಕು. ಒಬ್ಬೊಬ್ಬರು ತರಿಯಾಗಿ ರುಬ್ಕೋತಾರೆ, ನುಣ್ಣಗೆ ರುಬ್ಕೋತಾರೆ. ಸೊ ನಿಮ್ಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲಲ್ಲಿ ರುಬ್ಕೊಳ್ಳಿ. ಸೊ ಚಿಕನ್ ಚಾಪ್ಸ್ ಅಂತ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಮತ್ತೆ ಮಾಡ್ತೀರಾ ನೋಡಿ. ಸೊ ಇವಾಗ ಅಕ್ಕಿ ಕುದೀತಾ ಇದೆ. ಒಂದು ಸೈಡ್ ಅನ್ನ ಮಾಡ್ತಾಯಿದ್ರೆ ಇನ್ನೊಂದು ಸೈಡಲ್ಲಿ ಚಾಪ್ಸ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಒಂದು ಹಿಡಿಯಷ್ಟು ತುಪ್ಪ, ಅಂದರೆ 1 ಚಮಚದಷ್ಟು ತುಪ್ಪ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1 ಚಮಚ ಹಾಕ್ಕೊಂಡಿದ್ದೀನಿ. ತುಪ್ಪ ಮಕ್ಕಳು ಡೈರೆಕ್ಟಾಗಿ ಅನ್ನಕ್ಕೆ ಅಥವಾ ಸಾಂಬಾರಿಗೆ ಈ ಥರ ಹಾಕಿ ಕೊಟ್ಟರೆ ತಿಂದಿಲ್ಲ ಅಂದರೆ ಈ ಥರ ನೀವು ಅಡುಗೆಲಿ ಹಾಕಿ ತುಪ್ಪ ಮಾಡೋದ್ರಿಂದ ತುಪ್ಪ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಮತ್ತು ಅದಾದಮೇಲೆ ಇವಾಗ 1 kg ಚಿಕನ್ ತೊಗೊಂಡಿದ್ದೀನಿ. ಸೊ ಚಿಕನನ್ನು ಹಾಕ್ತಾಯಿದ್ದೀನಿ. ಸೊ ಚಿಕನ್ ಹಾಕಿದ್ಮೇಲೆ ನೀಟಾಗಿ ಕಲಿಸ್ಕೋಬೇಕು. ಚಿಕನ್ ನೀರೆಲ್ಲ ನೀಟಾಗಿ ಹೋಗಬೇಕು, ಅದು ಅಂದರೆ ನೀರಿನ ಅಂಶ ಎಲ್ಲ ಹೋಗಬೇಕು. ಅಲ್ಲಿ ಗಂಟ ನಾವು ಕಲಸಿ ಅದನ್ನು ಬಿಡಬೇಕಾಗತ್ತೆ 5 ನಿಮಿಷ. ಸೊ ನೀರಿನ ಅಂಶ ಬಿಟ್ಕೋಬೇಕದು, ನೀರಲ್ಲಿ ಚಿಕನ್ನ ನೀಟಾಗಿ ಬೇಯಬೇಕು. ಆವಾಗ ಮಾತ್ರ ಸಾಫ್ಟಾಗಿ ಬರುತ್ತೆ ಚಿಕನ್ನು, ಚೆನ್ನಾಗಿರುತ್ತೆ. ನಾವು ಹಾಗೆ ಡೈರೆಕ್ಟ್ ಎಲ್ಲ ಮಸಾಲೆ ಹಾಕಿಬಿಟ್ರೆ ಚಿಕನ್ ಗಟ್ಟಿ ಫೀಲ್ ಬರುತ್ತೆ. ಸೊ ಯಾರಾದರೂ ಈ ಟಿಪ್ಸ್ನ ಫಾಲೋ ಮಾಡಿದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ಹಾಗೆ ಇವತ್ತಿನ ರೆಸಿಪಿ ಇದಾಗಿರುತ್ತೆ. ಸೊ ತಿಳಿಸ್ತಾ ಇದ್ದೀನಿ ನೋಡ್ತಾ ಹಾಗೆ ಯಾರೇನೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಓಕೆನಾ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಇದು ಮುಂಚೆನೇ ಹೇಳ್ಬೇಕಾಗಿತ್ತು, ಸೊ ಇವಾಗ ಹೇಳ್ತಾ ಇದ್ದೀನಿ. ಸೊ ಇವಾಗ ನೋಡಿ ಈ ಥರ ಬೇಯ್ತಾ ಇದೆಯಲ್ವ. ಸೊ ಬೇಯಬೇಕಾದ್ರೇ ನಾವು ಕಲಿಸ್ಬೇಕಾಗುತ್ತೆ, ಇಲ್ಲಾಂದರೆ ಚಿಕನು ಅದು ಅಂಟ್ಕೊಳ್ಳುತ್ತೆ ಕುಕ್ಕರ್ಗೆ. ಸೊ ಅದಕ್ಕೋಸ್ಕರ. ಸೊ ಮತ್ತೆ 1 ಟೊಮೆಟೊನ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಮೇಲೆ ಜಾಸ್ತಿ ನೀರು ಬಿಟ್ಕೊಳ್ತಾ ಇರುತ್ತೆ ಚಿಕನು, ಹಾಗಾಗಿ ನೀರು ಹೋಗೋವರೆಗೂ ಸ್ವಲ್ಪ ಕಲಿಸ್ಕೊಳ್ಳಿ. ಸೊ ಅದಾದಮೇಲೆ ಸ್ವಲ್ಪ ಅರಿಶಿನ ಪೌಡರನ್ನು ಹಾಕ್ಕೊಳ್ತೀನಿ. ಸೊ ಅರಿಶಿನ ಪೌಡರು ಹಾಕ್ಕೊಂಡ್ಮೇಲೆ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಸೊ ಇವಾಗ ಜಾಸ್ತಿ ನೀರು ಬಿಟ್ಕೊಳ್ತಾ ಇದೆ ನೋಡಿ, ನೋಡ್ತಾ ಇದ್ದೀರಾ. ಸೊ ಅದು ನೀರು ಬಿಟ್ಕೊಳ್ತಾ ಇರಬೇಕಾದ್ರೆ ಇದೆಲ್ಲ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ. ಸೊ ನೀರು ಬಿಟ್ಕೊಂಡು ಅದು ಯಾವ ಥರ ಕುದೀತಿತ್ತಲ್ವ ಆವಾಗ ನಮಗೆ ಚಿಕನ್ನ ನೀಟಾಗಿ ಬೇಯ್ತಿದೆ. ಸೊ ಇವಾಗ ನೋಡಿ ನಾನು ಒಂದು ಸಾರಿ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಜಾಸ್ತಿ ಏನು ಕಲಿಸೋದು ಬೇಡ. ಸೊ ನಿಮಗೆ ಜಾಸ್ತಿ ಕಲ್ಸೋಕ್ಕೆ ಇಷ್ಟ ಇಲ್ಲಾಂದರೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಒಂದೇ ಸಾರಿ ಕಲಿಸ್ಕೊಳ್ಳಿ. ಸೊ ತಳ ಹಿಡಿಬಾರ್ದು ಅಂತ ನಾನು ಕಲಿಸ್ತಾ ಇರೋದು. ಸೊ ಅದಾದಮೇಲೆ ರುಬ್ಕೊಂಡಿರುವಂಥ ಮಸಾಲೆನೆಲ್ಲ ನೀಟಾಗಿ ಹಾಕ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಬ್ಕೊಂಡಿದ್ರೆ ಎಲ್ಲ ಹಾಕಿ, ಅಥವಾ ನಾವು ಜಾಸ್ತಿ ರುಬ್ಕೊಂಡಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ಓಕೆನಾ. ಸೊ ನಾನು ಎಷ್ಟು ಬೇಕೋ ಅಷ್ಟು ರುಬ್ಕೊಂಡಿದ್ದೀನಿ. ಸೊ ಇವಾಗ ಹಾಕಿದ್ದೀನಿ ನೋಡಿ.
ಸೊ ಗ್ರೀನ್ ಕಲರ್ ಬರುತ್ತೆ. ಸೊ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಒಂದು ಸಾರಿ ನೀವು ಟ್ರೈ ಮಾಡಲೇಬೇಕಿದ್ದು ನಮ್ಮ ಮನೆಯಲ್ಲಿ, ಯಾಕಂದರೆ ಪರ್ಸ್ನಲಿ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಇದಿಷ್ಟ. ಸೊ ಲಾಸ್ಟಲ್ಲಿ ಸ್ವಲ್ಪ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ. ಸೊ ಇವಾಗ ಸ್ವಲ್ಪ ಇದು ನೋಡಿ ಈ ಥರ ಕುದೀತಾ ಇರಬೇಕು. ಒಂದು 5ರಿಂದ 10 ನಿಮಿಷ ಕುದ್ಮೇಲೆ, ಅದಾದಮೇಲೆ ಇದಕ್ಕೆ ನಾನು ಗರಂ ಮಸಾಲ ಮತ್ತು ಚಿಕನ್ ಮಸಾಲ, ಸೊ ನಿಮ್ಮ ಮನೇಲಿ ಯಾವುದೆಲ್ಲ ಮಸಾಲ ಮಾಡಿಟ್ಟಿರ್ತೀರಲ್ವ, ಸೊ ಅದನ್ನು ಹಾಕ್ಕೊಳ್ಳಿ ನೀಟಾಗಿ. ಹಾಕ್ಕೊಂಡಾದ್ಮೇಲೆ ಮತ್ತೆ ನೀವು ಕಲಿಸ್ಬೇಕಾಗತ್ತೆ. ಕಲಿಸಿ ಮತ್ತೆ 5 ನಿಮಿಷ ಕುದಿಲಿಕ್ಕೆ ಬಿಡಿ. ಸೊ ಅದೊಂದು 5ರಿಂದ 6 ನಿಮಿಷ ಕುದಿಬೇಕು. ಸೊ ಯಾಕಂದರೆ ನಾವು ಡೈರೆಕ್ಟ್ ವಿಸಿಲ್ ಹಾಕಿಸೋದ್ರಿಂದ ಇದನ್ನು ನಾವು ನೀರು ಹಾಕ್ದೇ ಜಾಸ್ತಿ ಕುದಿಸ್ಬೇಕಾಗುತ್ತೆ. ಯಾಕಂದರೆ ಹಸಿರು ವಾಸನೆ ಎಲ್ಲ ಹಸಿ ವಾಸನೆ ಇರುತ್ತಲ್ವ, ಯಾಕಂದರೆ ಹಸಿರು ಸೊಪ್ಪೆಲ್ಲ ಹಾಕಿರ್ತೀವಿ. ಸೊ ಅದ್ರ ವಾಸನೆ ಹೋಗೋವರೆಗೂ ನಾವು ನೀಟಾಗಿ ಕುದಿಸ್ಬೇಕಾಗತ್ತೆ. ಸೊ ಇವಾಗ ಇದು ನೀಟಾಗಿ ಕುದೀತಾ ಇದೆ. ಸೊ ಕುದಿಬೇಕಾದ್ರೆ ನಾವು ಏನಾದರೂ ಬೇರೆ ಕೆಲಸ ಮಾಡ್ಕೋಬಹುದು, ಓಕೆನಾ. ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ಇವಾಗ ನಾನು 1ರಿಂದ 2 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಷ್ಟು ಹಾಕ್ಕೊಳ್ಳಿ. ನಿಮಗೆ ನೀರು ಥರ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ಬೇಡ ನಮಗೆ ಗ್ರೇವಿ ಜಾಸ್ತಿ ಇಷ್ಟ ಇಲ್ಲ, ಸ್ವಲ್ಪ ಡ್ರೈ ಬೇಕು ಅನ್ನೋರಿದ್ರೆ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ, ಓಕೆನಾ. ಸೊ ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ ಇವಾಗ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ. ಲಿಡ್ ಕ್ಲೋಸ್ ಮಾಡಾದಮೇಲೆ ಒಂದು 2-3 ವಿಸಿಲ್ ಬರಲಿ. ಸೊ ಈಗ ಒಂದು ಸೈಡ್ ರೈಸು ಕೂಡ ಆಗ್ತಾಯಿದೆ. ಸೊ 3ರಿಂದ 4 ವಿಸಿಲ್ ಹಾಕ್ಸಿದ್ರೆ ಚೆನ್ನಾಗಿ ಮೆತ್ತಗೆ ಸಾಫ್ಟಾಗಿ ಬರುತ್ತೆ ಚಿಕನ್ನು. ಸೊ ನಾನು ಮೆತ್ತಗೆ ಮಾಡೋದು ಚಿಕನ್ನು, ಯಾಕಂದರೆ ನನ್ನ ಮಕ್ಕಳು ಗಟ್ಟಿ ಇದ್ದರೆ ತಿನ್ನಲ್ಲ. ಅದು ಮೆತ್ತನ ಪೀಸ್ ಇರುತ್ತಲ್ವ, ಕಚ್ಚ ತಿಂದು ಉಗಿದು ಬಿಡ್ತಾನೆ ನನ್ನ ದೊಡ್ಡ ಮಗ, ಮತ್ತು ಚಿಕ್ಕ ಮಗನೂ ಅಷ್ಟೇ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಜಾಸ್ತಿ ಬೇಯಿಸ್ತೀನಿ. ಆವಾಗ ಚಿಕನ್ ಚೆನ್ನಾಗಿ ಬೇಯಿತು ಅಂತಂದರೆ ನೀಟಾಗಿ ಬಾಯೊಳಕ್ಕೆ ಹೋಗುತ್ತೆ, ಆವಾಗ ನುಂಗ್ಬಿಡ್ತಾರೆ. ಅದೇನಾದರೂ ಕಚ್ಚ ಅಂತ ಇತ್ತು ಅಂದರೆ ಉಗಿದು ಬಿಡ್ತಾರೆ. ಅದಕ್ಕೋಸ್ಕರ ನಾನು ಜಾಸ್ತಿ ಚಿಕನನ್ನು ಕುಕ್ಕರ್ಗೆ ಹಾಕಿ ಮಾಡೋದು. ಈ ಥರ ಮಾಡಿದ್ರೆ ಇನ್ನು ಬೇರೆ ಥರ ಇನ್ನೊಂದು ಸ್ಟೈಲು ರೆಡ್ ಕಲರ್ ಮಾಡ್ತೀವಿ. ಸೊ ಅದು ಕೂಡ ಒಂದು ಸಾರಿ ನಿಮಗೆ ತೋರಿಸ್ತೀನಿ. ಗ್ರೀನ್ ಕಲರ್ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ. ಮೋಸ್ಟ್ ಆಫ್ ಟೈಮ್ ನಮ್ಮ ಮನೆಯವ್ರಿಗೆ ಇಷ್ಟ. ಅವರಿಗೆ ರೆಡ್ ಕಲರ್ದಂದರೆ ಇಷ್ಟನೇ ಆಗಲ್ಲ. ರೆಡ್ ಕಲರ್ ಮಾಡಿದ್ರೆ ಜಗಳ ಶುರು. ಖಾರದ ಪುಡಿ ಹಾಕ್ತೀಯ, ನೀರಾಗಿ ಕಲಸಿಟ್ಬಿಡ್ತೀಯ, ಇದು ಚೆನ್ನಾಗಿರಲ್ಲ ಅಂತ ಬೈತಾರೆ. ಗ್ರೀನಲ್ಲಿ ನೀವು ಯಾವುದೇ ಐಟಮ್ ಮಾಡಿಕೊಡಿ ಅವ್ರಿಗೆ ತುಂಬಾ ಇಷ್ಟ. ಸೊ ಒಂದು ಕಡೆ ಅನ್ನ ಕೆಟ್ಟಿದ್ದೆ, ಒಂದು ಕಡೆ ಚಿಕನ್ ಆಗ್ತಾಯಿತ್ತು. ಸೊ ಅಷ್ಟರಲ್ಲಿ ಚಪಾತಿ ಕೂಡ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸೊ ಚಪಾತಿಗೂ ಅಷ್ಟೇ, ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ಚಪಾತಿನ ನಾನು ಆಲ್ಮೋಸ್ಟ್ ಎಣ್ಣೆ ಇಲ್ಲದೇ ಬೇಯಿಸೋದು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರು ಬೈತಾ ಇದ್ದಾರೆ, ಮತ್ತೆ ಎಣ್ಣೆ ಹಾಕೋದು ಕಲ್ತಿದ್ಯಾ ನೀ ಅಂತ. ಅವ್ರಿಗೆ ಗೊತ್ತಿಲ್ಲಾರ್ದಂಗೆ ಹಾಕ್ತೀನಿ. ಬಟ್ ನಮಗೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕೋತೀವಿ. ಅವ್ರಿಗೆ ಹಾಗೆ ಮಾಡಿ ಕೊಡ್ತೀನಿ. ಸೊ ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಡ ಅಂತ ಬೈತಾರೆ. ಬಟ್ ಅದೇನೋ ಗೊತ್ತಿಲ್ಲ, ಎಣ್ಣೆ ಯೂಸ್ ಮಾಡಿ ರೂಢಿ ಆಗಿಬಿಟ್ಟಿದೆ. ಸೊ ಇವಾಗ ಒಮ್ಮೆ ಅದನ್ನು ಕಮ್ಮಿ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ತಿದ್ದೆ, ಆದರೂ ಕಮ್ಮಿ ಮಾಡಬೇಕು ಎಣ್ಣೆ, ಯಾಕಂದರೆ ಹೆಲ್ತ್ಗೆ ಒಳ್ಳೆಯದಲ್ಲ. ಸೊ ಆದಷ್ಟು ಎಣ್ಣೆನ ಕಮ್ಮಿ ತಿನ್ನಿ, ಓಕೆನಾ. ಸೊ ನಾವು ಕೂಡ ನಮ್ಮ ಮನೇಲಿ ಕಮ್ಮಿನೇ ತಿನ್ನೋದು. ಕಮ್ಮಿ ಅಂದರೂ ಕೂಡ ತಿಂಗಳಿಗೆ 5 ಲೀಟ್ರ್ ಎಣ್ಣೆ ಬೇಕು ನಮ್ಮ ಮನೆಯಲ್ಲಿ. 5 ಲೀಟ್ರ್ ಅಂದರೆ ಬರೀ ಅಡುಗೆಗಲ್ವ, ಅಲ್ಲ. ಸೊ ಅದು ಅಡುಗೆಗೂ ಬೇಕು ಮತ್ತು ದೇವ್ರಿಗೆ ದೀಪ ಹಚ್ಚೋಕ್ಕೂ ಬೇಕು, ಎರಡಕ್ಕೂ ಬೇಕು ಅದು. ಸೊ ಸಪ್ರೇಟೇ ಏನು ತರಲ್ಲ ನಾವು, ಅದು ಡಬ್ಬ ಸಪ್ರೇಟೇ ಇರುತ್ತಲ್ವ. ಸೊ ದೇವ್ರದ್ದು ಡಬ್ಬ ಸಪ್ರೇಟ್ ಇರುತ್ತೆ, ಅದು ಸಪ್ರೇಟ್ ಇರುತ್ತೆ. ಯಾವುದಕ್ಕೆ ಬೇಕೋ ಅದಕ್ಕೆ ಹಾಕ್ಕೊಂಡು ಇಟ್ಕೋತೀವಿ. ಸೊ ಅದಕ್ಕೋಸ್ಕರ ಜಾಸ್ತಿನೇ ಒಂದು ಒಟ್ಟಿಗೆ ತರಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ. 5 ಲೀಟ್ರು 1 ತಿಂಗಳು, ಒಂದೊಂದು ಸಾರಿ 1.5 ತಿಂಗಳು ಈ ಥರ ಬರುತ್ತೆ. ಯಾವ ಥರ ಯೂಸ್ ಮಾಡ್ತೀವಿ ಆ ಥರ ಬರುತ್ತೆ. ಸೊ ಇವಾಗ ಅನ್ನ ಕೂಡ ರೆಡಿ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಘಮ ಅಂತಿರುತ್ತೆ, ಯಾಕಂದರೆ ಎಲ್ಲ ಥರದ್ದು ಸ್ಪೈಸಸ್ ಹಾಕಿರ್ತೀವಲ್ವ, ಮಸಾಲೆ ಐಟಮು ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿತ್ತು, ನಾವು ಕೂಡ ತಿಂದು ನೋಡಿದ್ವಿ. ಸೊ ಇವಾಗ ಚಾಪ್ಸು ಕೂಡ ರೆಡಿ ಆಗಿದೆ. ಸೊ ನಿಮ್ಗೆ ಎರಡೂ ಕೂಡ ಒಟ್ಟಿಗೆ ತೋರಿಸ್ಬಿಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಯಾವ ಥರ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಘಮ ಅಂತ ಪರಿಮಳ ಬರ್ತಾಯಿತ್ತು. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಸೊ ಹಾಗೆ ನನ್ನ ಮಕ್ಕಳಿಗೆ ಟೈಮ್ ಕೂಡ ಆಗಿತ್ತು, ಅವ್ರಿಗೆ ಹಾಕ್ಕೊಟ್ಟು ತಿನ್ಸೋಣ ಅಂತ ಹೇಳ್ಬಿಟ್ಟು ಅವ್ರು ಚಪಾತಿ ಬೇಡ ಅಂದರು, ಹಾಗಾಗಿ ರೈಸು ಹಾಕ್ಕೊಡ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ರೆಸಿಪೀಸ್ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿ ಯಾವ್ದು ಬೇಕು ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಎಷ್ಟೋ ಜನ ವರ್ಕ್ ಫ್ರಮ್ ಹೋಮ್ ಜಾಬ್ಗಳ ಬಗ್ಗೆ ಕೇಳ್ತಾ ಇದ್ದೀರಾ. ಮುಂದಿನ ವಿಡಿಯೋಗಳಲ್ಲಿ ನನ್ನ ಜನ ನೋಡಿ ಚಾನಲಲ್ಲಿ ಬರುತ್ತೆ, ಕಾಯ್ತಾ ಇರಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.